ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತೇನಪ್ಪ ಅಂತ ಅಂದರೆ, ಇವತ್ತು ಹಸು ಹಾಲು ಕರಿಯೋಣ ಅಂತ, ಹಸು ಹಾಲು ಕರಿಯೋ ಚಾಲೆಂಜ್ ಆಯಿತಾ. ನನಗೆ ಅದು ರೂಢಿ ಇದೆ ಅವಾಗ ಚಿಕ್ಕ ವಯಸ್ಸಲ್ಲಿ, ಈಗ ಇಲ್ಲ. ಸೊ ಅದಕ್ಕೆ ಮೇಡಮ್ಮು ನಿಮ್ಮ ಕೈಲಿ ಕರಿಯೋಕ್ಕಾಗಲ್ಲ ಅಂತವ್ರೆ. ಕರೆದ್ರೆ ಏನು ಅಂತ ಅಂದರೆ ಆಮೇಲೆ ಅದು ಸರ್ಪ್ರೈಸ್. ಅದು ಹೌದಾ, ಸರ್ಪ್ರೈಸ್ ಅಂತ. ಫಸ್ಟ್ ನೀವು ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರಾ ಇಲ್ವಾ ಹೇಳಿ. ಚಾಲೆಂಜ್ ಅಕ್ಸೆಪ್ಟೆಡ್, ಯಾವುದೇ ಚಾಲೆಂಜ್ ಆದ್ರೂ. ಸೊ ಅದಕ್ಕೆ ನಮ್ಮನೆ ಒಂದು ಹಸು ಇದೆ, ಆ ಹಸು ಹಾಲು ಕರಿಬೇಕು. ಬನ್ನಿ ಇವತ್ತಿನ ಹಸು ಹಾಲು ಕರಿಯೋ ಚಾಲೆಂಜ್ ಹೇಗಿರುತ್ತೆ ಅಂತ ನೋಡೋಣ. ನೀವೆಲ್ಲ ಅಲ್ಲಿ ಇಲ್ಲಿ ವೀಡಿಯೋ ನೋಡಿರ್ತಾರೆ. ಈಗ ಒಂದು ಸ್ವಲ್ಪ ರಿಯಾಲಿಟಿ ಶೋಗಳದನ್ನು ಹಾಲು ಕರಿತಾ ಇರ್ತಾರಲ್ಲ, ಆ ಥರ ನಮ್ಮದು ರಿಯಲ್ ಲೈಫಲ್ಲಿ ಹಾಲು ಕರಿಯೋಣ ಬನ್ನಿ ಇವತ್ತು. ಬನ್ನಿ ನೋಡೋಣ. ಬನ್ನಿ. ಸರಿ, ಈಗ ಬಂದಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ 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 ನೋಡಿ, ಇದೆ ಹಸು ಹಾಲು ಕರಿಬೇಕಾಗಿರೋದು. ಹಸು ಓನರು ಒನಮಕ ನಮ್ಮಮ್ಮ. ಹಾಂ, ಸೊ ಈಗ ನಾವು ಹೋಗಿ ಅವ್ರ ಜೊತೆ ಹಾಲು ಕರಿಯೋಣ. ಜೊತೆಲಿ ಕರಿಬೇಕು, ಒಬ್ಬರು ಕರಿಯೋಕ್ಕಾಗಲ್ವಂತೆ. ಸೊ ಅದಕ್ಕೆ ಇಬ್ಬರು ಸೇರಿ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೊಬ್ರು ಇದ್ದಾರೆ, ಸಾಹೇಬ್ರು, ಛೋಟಾ ಸಾಹೇಬ್ರು. ಹ್ಞೂ. ಸೊ ಈಗ ನಾನು ಹೋಗ್ತೀನಿ ಆ ಕಡೆಗೆ, ಹೋಗಿ ಹಾಲು ಕರಿಯೋಣ. ಇಲ್ಲ, ಹಂಗೇನಿಲ್ಲ. ಅದೇ ಹಾಲು ಕರಿಯೋದು ಹಿಂಗೆ. ಆಯ್ತಾ, ಫ್ರೆಶ್ ಹಾಲು. ರೆಗ್ಯುಲರ್ ಆಗಿ ಎಷ್ಟು ಕೊಡ್ತಿತ್ತವ ಹಾಲಿದು? ಹಾಂ, 5.5 ಲೀಟ್ರ್ ಅಂತ. ಇವತ್ತೊಂದು 100 ml ಜಾಸ್ತಿ ಕರೆದ್ಬಿಡ್ತೀನಿ ನಾನು. ಇಲ್ಲ, ಇವತ್ತು ನಾನು ಕರಿತಾ ಇದ್ದೀನಲ್ಲ, ಸ್ವಲ್ಪ ಒಂದು 10% ಚೆನ್ನಾಗೈತೆ. ಸಕ್ಕರೆ ಹಾಕಂಗೆ ಇಲ್ಲ, ಫ್ರೆಶ್ ಹಾಲು. ಹಾಲು ಕುಡಿತೇನೆ ನಮಗ್ನ. ಬಾಯ್ಲಿ ಬಾಯ್ಲಿ ಬಾಯ್ಲಿ, ಇಲ್ಲಿ ಬಾ, ಇಲ್ಲಿ 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 ಬಾಯ್ಲಿ. ಎತ್ಕೊಬಿಡ ಕಡೆ, ಎತ್ಕೊಬಿಡ ಕಡೆ. ಹೆಂಗಿತ್ತಪ್ಪ? ಹಾಂ, ನೋಡಿ ಕರಿತಾ ಇದ್ದೀವಿ ಈಗ. ಇಲ್ಲಿ ಆಯ್ತು, ಇನ್ನೇನು ಸ್ವಲ್ಪ ಆಯ್ತಷ್ಟೇ. ನಾನು ಚಿಕ್ಕ ವಯಸ್ಸಲ್ಲಿ 2ನೇ ಕ್ಲಾಸಲ್ಲಿ ಇದ್ದಾಗ ಹಾಲು ಕರಿತಾ ಇದ್ದೀವಿ. ಹಾಂ, ಅದಾದಮೇಲೆ ಏನು ಕರಿತಾ ಇರಲಿಲ್ಲ ಜಾಸ್ತಿ. ಬೆಂಗಳೂರಲ್ಲಿದ್ದಾಗ ಹಾಲು ಕರಿತಾ ಇದ್ದೆ ನಾನು ಚಿಕ್ಕ ವಯಸ್ಸಲ್ಲಿ 2ನೇ ಕ್ಲಾಸ್. ಸೊ ಅದಾದಮೇಲೆ ಎಲ್ಲೋ ರೇರ್, ಆಗೊಂದ್ಸರಿ ಈಗೊಂದ್ಸರಿ ಊರಿಗೆ ಬಂದಾಗ ಹೆಲ್ಪ್ ಬೇಕು ಅಂದರೆ ಹೆಲ್ಪ್ ಮಾಡ್ಬಿಟ್ಟು ಅಸಿಸ್ಟ್ ಮಾಡ್ತಾಯಿದ್ದೆ. ಸೊ ಇವತ್ತು ಚಾಲೆಂಜ್ ತೊಗೊಂಡು ಚಾಲೆಂಜಲ್ಲಿ ಎಷ್ಟು ಲೀಟ್ರ್ ಹಾಲು ಬಂದಿದೆ ಅಂತ ನೋಡೋಣ. ಹಾಂ, ನಮ್ಮ ಮೇಡಮ್ ಡೈರಿಗೆ ಹಾಕ್ತಾಯಿದ್ದೀವಿ, ಬರ್ಸ್ಕೊಂಬಂದೆ ತೋರಿಸ್ತೀನಿ. 100 ml ಜಾಸ್ತಿನೇ ಇರುತ್ತೆ ರೆಗ್ಯುಲರ್ಗಿಂತ. ಹಾಂ, ಸೊ ಈಗ ಆಗ್ತಾಯಿದೆ ನೋಡಿ, ಫಿನಿಶಿಂಗ್ ಸ್ಟೇಜು, ಲಾಸ್ಟ್ ರೌಂಡು. ಸೊ ನೋಡಿ, ಇವತ್ತಿನ ಹಾಲು ಕರೆದಾಯಿತು. ಹಾಂ, ಇದೆ ನೋಡಿ, ಇಲ್ಲಿ ಇಷ್ಟಿದೆ ಹಾಲೀಗ. ಸೊ ಈ ಹಾಲು ಎಷ್ಟು ಲೀಟ್ರ್ ಬರುತ್ತೆ ಅಂತ ಡೈರಿಗೆ ಹಾಕ್ಬಿಟ್ಟು ಹೇಳ್ತೀನಿ.
ಸೊ ಮೇಡಮ್ಗೆ ಚಾಲೆಂಜ್ ಮಾಡಿದೆ, ಆಲ್ಮೋಸ್ಟ್ ಚಾಲೆಂಜ್ ಕಂಪ್ಲೀಟ್ ಆದಂಗೆ 100 ml ಜಾಸ್ತಿ ಕರಿತೀನಿ ಅಂತ ಹೇಳಿದೆ ಎಕ್ಸ್ಟ್ರಾ. ಸೊ ನೋಡೋಣ 100 ml ಜಾಸ್ತಿ ಬರುತ್ತಾ ಇಲ್ಲ ಕಮ್ಮಿ ಬರುತ್ತಾ ಇವತ್ತು ರೆಗ್ಯುಲರಾಗಿ ಹಾಕೋದ್ಕಿಂತ. ಸೊ ಬನ್ನಿ ನೋಡೋಣ ಕ್ಯಾನೆಲ್ಲ ಡೈರಿಗೆ ತಗೊಂಡೋಗೋದು. ಇಷ್ಟಾಲ್ ಆಗಿದೆ ಈಗ. ಸೊ ಇದನ್ನು ತೊಗೊಂಡೋಗಿ ಡೈರಿಗೆ ಹಾಕಬೇಕು. ಬನ್ನಿ ಡೈರಿಗೆ ಹೋಗೋಣ. ಸೊ ಈಗ ನೋಡಿ ಈಗ ಕಾರ್ಡ್ ಸಿಕ್ಕೈತೆ, ಹಾಲು ತೊಗೊಂಡೋಗ್ತಾ ಇದೀನಿ ಡೈರಿಗೆ. ಏನು ಮೇಡಮ್ ಇತಾರ್ಥಕ್ಕೆ ಬೇರೆ ಇವ್ರ ಮಗನಿಗೆ ಬೇರೆ ಹಾಲು ಬೇಕಂತೆ, ಸ್ವಲ್ಪ ಹಾಲು ಬೇಕಂತ ಈಗ. ಅದಕ್ಕೆ ಸ್ವಲ್ಪ ಹಾಲು ಹಾಕೋಣ ಅಂತ ನೋಡಿ. ಇದನ್ನು ಕೌಂಟ್ ಮಾಡ್ಕೋಬೇಕು ಡೈಲಿ, ಯಾಕಂದರೆ ಡೈಲಿ ಹಾಲು ಇಕ್ಕೋತಾ ಇರಲಿಲ್ಲ ಮನೆಗೆ. ಇವತ್ತು ಬಿಸಿ ಇದೆ, ಹಾಂ ಇಟ್ಟಿವಿ ಮತ್ತೆ ಹಾಲು ತಗೋಬೋದು. ಸೊ ನೋಡಿ ಎಷ್ಟು ಇಲ್ಲಿ ಇದು ಆ್ಯಕ್ಚುಲಾಗಿ 1/4 ಲೀಟ್ರ್ ಇದೆ, 250 ml ಇದು. 250 ml ಹಾಲು ಕೊಟ್ಟಿದ್ದೀನಿ ಇವ್ರಿಗೆ. ಹಾಂ 250 ml ಐತಿ ಇದು. 250 ml ನಾವು ಹಾಲೂರು ಎಷ್ಟಾದರೂ ಹೇಳ್ಬೋದು, 250 ml ಐತದು. ಸೊ ಅದಕ್ಕಿಂತ ಕಮ್ಮಿ ನೋಡಿ ಇಲ್ಲಿ ಆ್ಯಕ್ಚುಲಾಗಿ ನಿನ್ನೆ 5.3 ಆಯ್ತಾ, 5.3 ಐತೆ ನಿನ್ನೆ. ಇದು 5.3 ಐತಲ್ಲ, ಇವತ್ತು ನಾನು 5.4 ಹಾಕಬೇಕು ಚಾಲೆಂಜ್ ವಿನ್ ಆಗಬೇಕು ಅಂದರೆ. ಇಲ್ಲಿ 200 ml ಕೊಟ್ಟಿದ್ದೀನಿ ಇಲ್ಲಿ ಆಯಿತಾ. ಸೊ ಈಗ ಅಲ್ಲಿ ಡೈರಿನಲ್ಲಿ 5.2 ಬಂದರೆ ವಿನ್. 5.2 ಹೆಂಗಾದ್ರೂ ಮಾಡ್ಬೋದು. ನೀರು ಇಟ್ಕೊಂಡು ಹೋಗ್ಬಿಡ್ತೀನಿ. ನೀರು ಇದ್ರೆ ಕೊಡಲ್ಲ, ಯಾಕಂದರೆ ಡೈರಿನಲ್ಲಿ ಅದು ಡೆನ್ಸಿಟಿ ಏನಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ ಹಾಲ್ದು. ಸೊ ಆವಾಗ ವರ್ಕ್ ಆಗೋಲ್ಲ. ಸೊ ಏನಿರುತ್ತೆ ರಾ ಮಿಲ್ಕ್ ಪ್ಯೂರ್ ಏನು ಕರೆದಿರ್ತೀವಿ ಹಸುವಿಂದ ಅದನ್ನೇ ತೊಗೊಂಡೋಗಿ ಹಾಕಿದ್ರೆ ಮಾತ್ರ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಕಮ್ಮಿ ಆಗುತ್ತೆ. ಅವಾಗ ತಗೊಳ್ಳಲ್ಲ, ರಿಟರ್ನ್ ಕಳಿಸ್ತಾರೆ. ಆವಾಗ ಡೈರಿಲಿ ಸೈಕಲ್ ಕಟ್ಕೊಂಡು ಮಾರ್ಬೇಕಾಯ್ತು ರೋಡಲ್ಲಿ ಹಾಲನ್ನ. ಓ ಬನ್ನಿ ಇವತ್ತು ಹೋಗೋಣ, ಹಾಲು ಹಾಕ್ಬಿಟ್ಟು ಬಂದು ಆಮೇಲೆ ತೋರಿಸ್ತೀನಿ ಎಷ್ಟು ಹಾಕಿದ್ದೀನಿ ಅಂತ. ನೋಡಿದ್ರಿ ಅಲ್ಲ 15ನೇ ತಾರೀಕು. ಸೊ ಈಗ ಹಾಲು ಹಾಕೋಕೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ಹಾಲು 5.2 ಮಿನಿಮಮ್ ಹಾಕಿದ್ರೆ ಚಾಲೆಂಜ್ ವಿನ್ನು, ಇಲ್ಲಾಂದರೆ ಚಾಲೆಂಜು ಪಾರ್ಟ್ಲಿ ವಿನ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಫುಲ್ ವಿನ್ ಆಗಬೇಕಲ್ಲ, ಅದಕ್ಕೆ ಬನ್ನಿ ಇವಾಗ ಹೋಗ್ತಾಯಿದ್ದೀನಿ ಡೈರಿ ಹತ್ರ ಹೋಗೋಣ. ಇದೇ ನಮ್ಮೂರು ರೋಡು, ಡೈರಿಗೆ ಹಾಲು ಹಾಕೋಕೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮದು 5.2 ಆದರೆ ಸಾಕು ಅನ್ನೋ ರೇಂಜಲ್ಲಿದ್ದೀನಿ. ಇಲ್ಲೊಂದು ನೋಡಿ 2 ಕ್ಯಾನ್ ಅವಿಲ್ಲಿ, ಇಲ್ಲೊಂದು ಕಡೆ 2 ಕ್ಯಾನ್ ಅಂದರೆ 60 ಲೀಟ್ರ್ ಹಾಲು ಒಂದು ಟೈಮ್ಗೆ ಆಯಿತಾ. ಈ ಹೈನುಗಾರಿಕೆ ಮಾಡಿಕೊಂಡೆ ಎಷ್ಟೋ ಜನ ಒಳ್ಳೊಳ್ಳೆ ಚೆನ್ನಾಗಿ ದುಡ್ಡು ಮಾಡ್ತಾವ್ರೆ ಆ್ಯಕ್ಚುಲಾಗಿ. ಸೊ ಅದು ಮಾಡೋಕ್ಕೆ ಒಂದು ಪ್ರೋತ್ಸಾಹ ಇರಬೇಕು, ಡೆಡಿಕೇಶನ್ ಇರಬೇಕು ಆ್ಯಕ್ಚುಲಾಗಿ ಹೈನುಗಾರಿಕೆ ಮಾಡೋಕ್ಕೆ. ಸುಮ್ಮನೆ ಎಲ್ಲರೂ ಬಂದು ಹಸು ಕಟ್ಬಿಟ್ಟು ನಾನು ಮಾಡ್ತೀನಿ ಅಂದರೆ ಆಗಲ್ಲ. ಅದು ಟೈಮ್ಗೆ ಅದಕ್ಕೆ ಫುಡ್ ಕೊಡೋದಾಗಲಿ, ಹುಲ್ಲು ಹಾಕೋದಾಗಲಿ, ಅದನ್ನ ನೀಟಾಗಿ ಇಟ್ಕೊಳ್ಳೋದಾಗಲಿ, ನಾವು ಹೆಂಗೆ ಅದಕ್ಕೆ ಮೇಂಟೈನ್ ಮಾಡ್ತೀವೋ ಅದು ಹಂಗೆ ನಮಗೆ ಹಾಲು ಕೊಡ್ತೀವಿ ಆಯಿತಾ. ಬನ್ನಿ ಈಗ ಡೈರಿ ಹತ್ರ ಹೋಗಿ ಭೇಟಿ ಮಾಡೋಣ. ಹಾಲು ಎಷ್ಟಾಗಿದೆ ಅಂತ ಅಂದರೆ ಎಷ್ಟಾಗಿರ್ಬೋದು ನೋಡಿ. ಇದು 5.1 16th ಡೇಟದು ಸಂಜೆ 5.1 ಹಾಕಿದ್ದೀನಿ. 5.1 ಪ್ಲಸ್ 200 ml 5.3. ಸೊ ನೋಡಿದ್ರಲ್ಲ, ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದು 5.3 ಲೀಟರ್ಸ್ ಅಂದರೆ 5 ಲೀಟ್ರ್ 300 ml ಅಷ್ಟು ಹಾಲು ಕರೆದು ಡೈರಿಗೆ ಹಾಕಿದ್ದೀನಿ ಇವತ್ತು. ಅದು ಮೇಯ್ನ್ ಚಾಲೆಂಜ್ ಇದ್ದಿದ್ದೇನೆಂದರೆ ಹಾಲು ಕರಿಬೇಕು ಅನ್ನೋದು. ಸೊ ನಾನು ಯಾವುದೇ ಚಾಲೆಂಜ್ ಸೋತಿಲ್ಲ ಇವತ್ತು, ಚಾಲೆಂಜ್ ಗೆದ್ದಿದ್ದೀನಿ. 5.4 ಅದು ನಾನು ಹೇಳಿದ್ದು, ಬಟ್ 5.4 ಹಾಕಿದ್ರೆ ಗೆದ್ದಂಗೆ, 5.3 ಹಾಕಿದ್ರೆ ಸೋತಂಗೆ ಅಂತ ಏನು ಹೇಳಿಲ್ಲ ನಾನು. 5.3 ಹಾಕಿದ್ರೆ ಮ್ಯಾಚ್ ಮಾಡಿದ್ದೀನಿ ನಾನು ಅದನ್ನು. ಓಕೆ, ಮೇಯ್ನ್ ಚಾಲೆಂಜ್ ಹಾಲು ಕರಿಯೋಕ್ಕಾಗಲ್ಲ ಅಂತ. ಸೊ ಅದನ್ನು ನಾನು
ಸಾಧಿಸಿ ತೋರಿಸಿದ್ದೀನಿ, ಚಾಲೆಂಜ್ ವಿನ್ ಆಗಿದ್ದೀನಿ. ಸೊ ಚಾಲೆಂಜ್ ವಿನ್ ಆದರೆ ಏನು ಹೇಳಿ, ಸರ್ಪ್ರೈಸ್. 1 ಮಿನಿಟ್ ನೀವು ಕಣ್ಣು ಮುಚ್ಕೊಳ್ಳಿ, ನಾನು ಸರ್ಪ್ರೈಸ್ ತಗೋಬೇಕು. ಸೊ ಕಣ್ಣು ಮುಚ್ಕೋಬೇಕಂತೆ, ಸರ್ಪ್ರೈಸ್ ಬರ್ತಾ ಇದಂತೆ. ಕಣ್ಣು ಮುಚ್ಕೊ ಮಗನೆ, ಕಣ್ಣು ಮುಚ್ಕೊಂಡಿದ್ದೀವಿ ನೋಡಿ ಇಬ್ರು. ಸೊ ಈಗ ಸರ್ಪ್ರೈಸ್ ಬರ್ತೈತೆ, ಕಣ್ಣು ಮುಚ್ಕೊಂಡಿದ್ದೀಯಾ? ಹಾಂ ಬಂದಾ? ಸನ್ಮಾನ ಅಂತೆ. ಹಾಕಿ ನಮ್ಮ ಮಗಂಗೆ ಹಾಕಿ, ನನ್ನ ಮಗಂಗೆ ಸನ್ಮಾನ, ಹಾಲು ಕುಡಿಯೋರಿಗೆ ಸನ್ಮಾನ, ಹಾಲು ಕರೆದಿಯೋರ್ಗಿಂತ ನೋಡಿ. ಸೊ ಇದೆ ಅಂತೆ ಸರ್ಪ್ರೈಸ್. ಇದ್ಯಾರ ಸರ್ಪ್ರೈಸ್ ಅಂತಾರ? ಇದೆಲ್ಲ ತರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಆದ್ರೂ ಹೊಂಚಿದ್ಯಲ್ಲ ಹೇಳಿದ್ದೆಲ್ಲ. ಸೊ ಈ ವಿಡಿಯೋ ಹಸು ಹಾಲು ಕರಿಯೋ ಅಂತ ಚಾಲೆಂಜ್ ಇದ್ದಂಥ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಮಾಡೋಕ್ಕಲ್ಲ, ಬಾಯ್.